ನನ್ ರೂಪದಲ್ಲಿ ಬಂದು ನನ್ನ ನೋಕೆ ಆ ರೂಮ್ ಕಡೆ ಹೋದ. ಬಾಬಾ, ಯಾಕೆ ನಿಂತ್ಬಿಟ್ಟಿ? ಅರ್ಜುನ್ ಮತ್ತೆ ಈ ಕೋಣೆ ಒಳಗೆ ಯಾಕೆ ಹೋಗಿರ್ತಾನೆ? ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಮನೆಯಿಂದ ಹೊರಗೆ ಹೋಗಿರ್ತಾನೆ. ಅವನು ಯಾವ್ದಾದ್ರು ಹುತ್ತ ಅಥವಾ ಪೊದೆ ಸೇರೋದಕ್ಕೆ ಮುಂಚೆ ನಾವು ಅವನ್ನ ಬಂಧಿಸ್ಬೇಕು. ನಡಿ. ನೋಡು, ಮೊದಲು ನೀನು ಇಲ್ಲಿಂದ ತಪ್ಪಿಸ್ಕೊ. ಅಮೃತ ನಿನಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಅವಳನ್ನು ಹುಡುಕು, ಹೋಗು, ಹೊರಡು ಅರ್ಜುನ್. ಅರ್ಜುನ್ ಅವರೇ, ನಿಮಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಎದುರಿಸೋದಿಕ್ಕೆ ಸಿದ್ಧ ಇದ್ದೀನಿ. ಈ ಕಷ್ಟದಿಂದ ನಿಮ್ಮನ್ನ ಪಾರು ಮಾಡೋದೆ ನನ್ನ ಗುರಿ. ರುದ್ರ, ನನಗೆ ಈ ಊರಿನವ್ರ ಮೇಲೆ ಯಾವ ದ್ವೇಷನೂ ಇಲ್ಲ. ನನಗೆ ದ್ವೇಷ ಇರೋದು ನಿನ್ನ ಮೇಲೆ. ಆದಷ್ಟು ಬೇಗ ನಿನ್ನನ್ನು ಮುಗಿಸಿ ನಾನು, ನನ್ನ ಅರ್ಜುನ್ ಅವರು, ಹಾಗೆ ಆ ನಾಗಲೋಕದ ಸರ್ಪ ಇಲ್ಲಿಂದ ತಪ್ಪಿಸ್ಕೋತೀವಿ. ಇದನ್ನ ತಪ್ಪಿಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನಮ್ಗೆ ಉಳಿದಿರೋದು ಆ ಶಾಸ್ತ್ರಿಗಳು ಮಾತ್ರ. ಅವರು ಮನ್ಸು ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆದಾಗೆ. ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಆ ಶಾಸ್ತ್ರಿಗಳು ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ. ಎಲ್ಲಿ ಹೋಗ್ತಾರೆ? ಇಲ್ಲಿ ಎಲ್ಲೋ ಇರ್ತಾರೆ. ಬನ್ನಿ ಹುಡ್ಕೋಣ. ಶಾಸ್ತ್ರಿಗಳೇ, ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಆಗಿರುವ ಬೆಳವಣಿಗೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿದೆ ತಾನೆ? ಅದ್ ನನಗೆ ಗೊತ್ತು. ಈಗೇನಾಯ್ತು ಅಂತ ಹೇಳಿ. ಆ ನಾಗಿಣಿ ಅರ್ಜುನ್ ರೂಪಧಾರಿಯನ್ನ ಬೇರೆ ಆಟ ಕಟ್ಟಿ ಬಿಡಿಸಿದ್ದಾಳೆ. ಮುಂದೆ ಏನಾಗುತ್ತೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಶಾಸ್ತ್ರಿಗಳೇ, ಏನಿತ್ತು ತಮಾಷೆ ಇದು? ನಾವು ಒದ್ದಾಡ್ತಾ ಇದ್ದೀವಿ, ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ನೀವು ಅಂದುಕೊಂಡಿರೋ ಪೂಜೆ ನಡೆಯೋದಿಲ್ಲ. ಹಾಗೆ ಆ ನಾಗಿಣಿ ನಮ್ಮ ಕೈಗೆ ಸಿಗೋದು ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಹೌದು, ಅವಳಿನ್ನು ನಮ್ಮ ಕೈಗೆ ಸಿಗೋದು ಕಷ್ಟ.
ಅವಳು ಈ ಊರನ್ನ ಬಿಟ್ಟು ಹೋಗೋದಕ್ಕೆ ಆಗುದಿಲ್ವಲ್ಲ. ನಮ್ಮ ಕೈಗೆ ಸಿಗದೆ ಎಲ್ಲಿ ಹೋಗ್ತಾಳೆ ಅವಳು? ಅವಳನ್ನ ಹಿಡಿಯೋದಕ್ಕೆ ನಾವೆಷ್ಟು ಪ್ರಯತ್ನ ಮಾಡ್ತಾ ಇದ್ದೀವೋ ಅವಳು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದಾಳೆ. ಈ ಹೋರಾಟದಲ್ಲಿ ಅವಳಿಗೆ ಜಯ ಸಿಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಇನ್ನೂ ಆತಂಕ ಜಾಸ್ತಿ ಆಗ್ತಿದೆ ನನಗೆ. ನಿಮಗೆ ಇನ್ನೂ ಒಂದು ಆತಂಕಕಾರಿ ವಿಷಯ ಹೇಳ್ತೀನಿ ಕೇಳಿ. ಇನ್ನು 5 ದಿನದಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಆ ಪೂಜೆ ನಡೆಯೋದಿಲ್ಲ. ಹಾಗೆ ಮುಂದೆ ಇನ್ನು 1 ವರ್ಷದೊಳಗೆ ಆ ಪೂಜೆ ಆಗೋದು ಸಂದೇಹನೇ. ಅರ್ಜುನ್ ನನ್ ಕಂದ, ನೀನು ನೋಡಿ ಎಷ್ಟೋ ವರ್ಷ ಆಗಿದೆ ಅನಿಸ್ತಾ ಇದೆ ಕಣಪ್ಪ. ನನಗೂ ಅಷ್ಟೇ ಅಜ್ಜಿ, ನಿನ್ನನ್ನು ಯಾವಾಗ ನೋಡ್ತೀನಿ, ಅಮ್ಮನ ಯಾವಾಗ ನೋಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಹೇಗಿದ್ಯಾ ಅಜ್ಜಿ? ಅಮ್ಮ ಹೇಗಿದ್ದಾರೆ? ಅಯ್ಯೋ, ನಮ್ಮ ವಿಷಯ ಬಿಡು, ನೀನ್ ಹೇಗಿದ್ಯಾ ಕಂದ? ಇಲ್ಲಿ ಬಂದ್ಮೇಲೆ ನಿನ್ನ ಮಾತನ್ನ ಕೇಳಬೇಕಾಗಿತ್ತು ಅಂತ ಅನಿಸ್ತು ಅಜ್ಜಿ. ಆದರೆ ಅಷ್ಟರಲ್ಲಿ ಕಾಲ ಮೀರಿ ಹೋಗಿತ್ತು. ಇಲ್ಲಿ ಬಂದು ಅನುಭವಿಸಿತ್ತು 1, 2 ನಾನು ಬದುಕಿರ್ತೀನಿ, ನಿಮ್ನೆಲ್ಲ ಮತ್ತೆ ನೋಡ್ತೀನಿ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೆ ಅಜ್ಜಿ. ನಿನ್ನ ನೋಡಿ ಹಾಲು ಕೊಡ್ತಷ್ಟು ಸಂತೋಷ ಆಯ್ತು ಕೂಡ ನನಗೆ. ಅಜ್ಜಿ, ಅದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವರೆಲ್ಲ ನನ್ನ ನಾಗ ಅಂತ ಅನ್ಕೊಂಡಿದ್ದಾರೆ. ಹೌದಾ? ಹೌದಜ್ಜಿ, ಯಾಕೋ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ. ನೋಡು, ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಕಾಲ ಮಿಂಚಿಲ್ಲ, ನೀನ್ ನನ್ನ ಜೊತೆ ಬಂದ್ಬಿಡು, ನಾವು ಇಲ್ಲಿಂದ ಹೊರಟೋಗೋಣ. ನಿನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕೊಡು. ಇಲ್ಲ ಅಜ್ಜಿ, ನಾನು ಅಮೃತ ಅವ್ರನ್ನ ಬಿಟ್ಟು ಬರೋದಿಲ್ಲ. ಆ ನಾಗಿನಿ ಅಮೃತ ಅವ್ರನ್ನ ಎಲ್ಲೋ ಬಚ್ಚಿಟ್ಟಿದ್ದಾಳೆ. ಮೊದಲು ಆ ನಾಗಿನಿನ ಹುಡುಕಿ ಅವ್ರ ಮುಖಾಂತರ ಅಮೃತ ಅವ್ರನ್ನ ಹುಡುಕ್ತೀನಿ. ಹಾಗೆಲ್ಲ ಕಂದ, ಪರಿಚಯ ಇರ್ಲರು ಊರಲ್ಲಿ ಆ ನಾಗಿ ನಿನ್ನ ಎಲ್ಲಿ ಅಂತ ಹುಡುಕ್ತೀಯ ಹೇಳು? ಆ ನಾಗಿನಿ ಈ ಊರನ್ನ ಬಿಟ್ಟು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಗರುಡ ಹೋಮದ ಭಸ್ಮ ಹಾಕಿದ್ದಾರೆ. ನೋಡು, ತಲೆ ಗಟ್ಟಿಗಿದೆ ಅಂತ ಮಂಡೆ ಚಚ್ಕೋಬೇಡ. ನನ್ನ ಮಾತು ಕೇಳು, ನಿಂಗೊಂದು ಉಪಾಯ ಹೇಳ್ತೀನಿ. ಏನದು? ನೋಡು, ನೀನು ಹೋಗಿ ಶಾಸ್ತ್ರಿಗಳ ರೂಮಲ್ಲಿರು, ಯಾರಿಗೂ ಅನುಮಾನ ಬರೋದಿಲ್ಲ. ನನ್ನ ಮಾತು ಕೇಳು ಕಂದ. ಇಲ್ಲ ಅಜ್ಜಿ, ನನಗೆ ನನ್ನ ಜೀವಕ್ಕಿಂತ ಅಮೃತ ಅವ್ರ ಜೀವನೇ ಮುಖ್ಯ. ಅವ್ರು ಸುರಕ್ಷಿತವಾಗಿದ್ರೆ ನಾನು ಸುರಕ್ಷಿತವಾಗಿದ್ದ ಹಾಗೆ. ಅರ್ಜುನ್, ಅರ್ಜುನ್, ನನ್ನ ಮಾತು ಪೂಜೆ ಯಾಕೆ ನಡೆಯೋದಿಲ್ಲ ಅದನ್ನ ಸರಿಯಾಗಿ ಹೇಳಿ. ನಾಗಿನಿ ರುದ್ರನಿಗೆ ತೊಂದರೆ ಮಾಡ್ತಾಳೆ. ರುದ್ರನಿಗೂ ಪೂಜೆಗೂ ಏನ್ ಸಂಬಂಧ? ರುದ್ರನಿಗೆ ತೊಂದರೆ ಆದ್ರೆ ಪೂಜೆ ಆಗಿ ನಿಲ್ಲುತ್ತೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಮೊದಲು ನಾವು ರುದ್ರನ ಕಾಪಾಡಬೇಕು. ಶಾಸ್ತ್ರಿಗಳೇ, ನಿಮ್ಗೆ ರುದ್ರನ್ ಕಾಪಾಡೋದು ಮುಖ್ಯನಾ, ಪೂಜೆ ಮಾಡೋದು ಮುಖ್ಯನಾ? ನೀವು ಕಷ್ಟದಲ್ಲಿದ್ದಾಗ ಅವನು ನಿಮ್ಮ ಸಹಾಯಕ್ಕೆ ಬಂದು ನಿಂತ್ಕೊಂಡಿದ್ದಾನೆ. ಈಗ
ಅವನು ಕಷ್ಟದಲ್ಲಿದ್ದಾನೆ. ಅವನನ್ನು ಕಾಪಾಡೋದು ನಿನ್ನ ಧರ್ಮ ಅಲ್ವಾ? ನ್ಯಾಯ ನೀತಿ ಧರ್ಮ ಅಂದ್ಕೊಂಡ್ರೆ ನಾವು ಅಂದ್ಕೊಂಡಿದ್ದನ್ನ ಪಡೆಯೋಕ್ಕಾಗಲ್ಲ. ಇಷ್ಟು ಸ್ವಾರ್ಥತೆ ಮನುಷ್ಯನಿಗೆ ಒಳ್ಳೇದಲ್ಲ. ಶಾಸ್ತ್ರಿಗಳೇ, ಈಗ ರುದ್ರ ಎಲ್ಲಿದ್ದಾನೆ? ರುದ್ರ ತನ್ನ ನಾಗಮಣಿ ಎಲ್ಲಿ ಕಳ್ಕೊಂಡಿದ್ದಾನೋ ಅಲ್ಲೇ ಇದ್ದಾನೆ. ಅಂದ್ರೆ ಆ ದೇವಸ್ಥಾನದಲ್ಲಿದ್ದಾನ? ಹೌದು, ಅಲ್ಲೇ ಅಲ್ಲೇ ಗರುಡಗಂಬದ ಹತ್ರ. ರುದ್ರನ ಕಾಪಾಡೋದಕ್ಕಿಂತ ಆ ನಾಗಿನ ಹಿಡಿದು ಪೂಜೆ ಮುಗಿಸೋಣ. ಆಮೇಲೆ ಅರ್ಜುನ ಬಲಿ ಕೊಟ್ಟು ಪೂರ್ಣಾವತಿ ಮುಗಿಸೋಣ. ಬೇಡ, ಇದರಿಂದ ನಿಮ್ಮ ಪೂಜೆನ ನೀವೇ ಭಂಗ ಮಾಡ್ಕೊಂಡಾಗತ್ತೆ. ನನ್ನ ಮಾತನ್ನು ಕೇಳಿ. ಕ್ಷಮಿಸಿ ಶಾಸ್ತ್ರಿಗಳೇ, ನನಗೆ ಪೂಜೆ ಹೋಮ ಮುಗಿಯುವುದಷ್ಟೇ ಮುಖ್ಯ. ಆಗೋದನ್ನ ಯಾರು ತಡೆಯೋಕ್ಕಾಗಲ್ಲ. ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ನಮ್ಮ ಕುಲಕ್ಕೂ ನಿನಗೂ ದ್ವೇಷ ಇದೆ ಅನ್ನೋದನ್ನ ನಾನು ಒಪ್ಕೋತೀನಿ. ಆದ್ರೆ ನೀನ್ ಇಲ್ಲಿ ರಕ್ಷಣೆಗೆ ನಿಂತಿರೋದು ಯಾವ ಪರವಾಗಿ? ನಮ್ಮ ತಂದೆ ತಾಯಿನ ಕೊಂದು ನಮ್ಮ ಲೋಕದಿಂದ ನಾಗಮಣಿನ ದೂರ ಮಾಡಿದವ್ರ ಪರವಾಗಿ. ಇದು ಸರಿನಾ? ನೀನೇ ಯೋಚನೆ ಮಾಡು. ದೇವರು ದೇವತೆಗಳು ಧರ್ಮದ ಪರವಾಗಿ ನಿಲ್ಲಬೇಕೇ ಹೊರತು ಅಧರ್ಮದ ಪರವಾಗಿ ಅಲ್ಲ. ದೇವ್ರೆ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನ್ ಎಷ್ಟೇ ಪ್ರಯತ್ನ ಪಟ್ಟರು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಶಾಸ್ತ್ರಿಗಳೇ, ನೀವು ಮಾಡ್ತಾ ಇರೋದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯಾ? ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ತಿಳ್ಕೊಳ್ಳೋದಕ್ಕಿಂತ ಸರಿಯಾಗಿರೋ ಕೆಲಸವನ್ನ ಮೇಲಿರೋ ಒಂದು ಶಕ್ತಿ ನನ್ನ ಕೈಲಿ ಮಾಡಿಸ್ತಾ ಇದೆ. ಅದು ಹೇಗೆ ಆಡಿಸುತ್ತೋ ಹಾಗೆ ಆಡ್ತೀನಿ. ಅದು ಏನು ಮಾಡಿಸುತ್ತೋ ಅದನ್ನೇ ಮಾಡ್ತೀನಿ. ಹೀಗೆ ಮಾರ್ಮಿಕವಾಗಿ ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ. ಇದು ಮಾರ್ಮಿಕತೆ ಅಲ್ಲ, ವಾಸ್ತವಿಕತೆ. ಶ್ರೀಕೃಷ್ಣನ್ ಥರ. ನಿಮ್ಮನ್ನ ನೀವು ಶ್ರೀಕೃಷ್ಣನಿಗೆ ಹೋಲಿಸ್ಕೋಬೇಡಿ. ಶ್ರೀಕೃಷ್ಣ ಮಹಾಭಾರತದಲ್ಲಿ ತನ್ನ ಅಷ್ಟೂ ಸೈನ್ಯವನ್ನ ಕೌರವರಿಗೆ ಕೊಟ್ಟು ತಾನು ಪಾಂಡವರ ಪರವಾಗಿ ನಿಂತುಕೊಂಡು ಪಾಂಡವರಿಗೆ ಜಯ ಸಿಗೋ ಹಾಗೆ ಮಾಡ್ದ. ಶಕ್ತಿಯಿಂದ ಆಗದನ್ನ ಯುಕ್ತಿಯಿಂದ ಗೆಲ್ಲಬೇಕು. ಆಗ್ಲೇ ನಾವು ಅಂದ್ಕೊಂಡಿದ್ದನ್ನ ಸಾಧಿಸೋಕ್ಕಾಗೋದು. ಕೋಪದಲ್ಲಿರೋ ನಿನಗೆ ಇದ್ಯಾವುದು ಅರ್ಥ ಆಗಲ್ಲ. ನೀನು ಅಂದ್ಕೊಂಡಾಗೆ ಯಾವುದೂ ಇಲ್ಲಿ ಗಡಿಸೋದಿಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನಗಳು ಮಾಡಬೇಡ. ದೇವ, ಗರುಡ ದೇವ, ನಾನೀಗ ಒಳಗಡೆ ಬರಲೇಬೇಕು. ನಾನು ಬರ್ತೀನಿ. ನೀನ್ ಶಿಕ್ಷೆ ಕೊಡ್ತೀಯಾ? ಕೊಡು, ಅನುಭವಿಸ್ತೀನಿ. ನಿನ್ನ ಸನ್ನಿಧಾನದಲ್ಲೇ
ನನ್ನ ಪ್ರಾಣ ಹೋದ್ರೂ ಹೋಗ್ಲಿ, ಆದ್ರೆ ನನಗೆ ನನ್ನ ಗುರಿ ಬಹಳ ಮುಖ್ಯ. ನಿನ್ನನ್ನ ನಂಬಿ ನಾನು ಒಳಗಡೆ ಹೆಜ್ಜೆ ಇಡ್ತಾ ಇದ್ದೀನಿ. ಅಮೃತ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಶತ್ರುಘ್ನ, ಅಲ್ಲಿ ನೋಡು, ಆ ನಾಗ ಇಲ್ಲೇ ಇದೆ. ಅದು ಗೊತ್ತಾಗ್ದಿರೋವಾಗ ನಾವು ಅದನ್ನು ಬಂದಿಸೋಣ. ಇಲ್ಲಿವರೆಗೂ ಬಂದು ಹೊರಗೋಗ್ದೆ ಯಾಕೆಲ್ಲ ನಿಂತಿದ್ಯಾ? ಬಾಬಾ, ಇವರೆಲ್ಲ ನನ್ನ ನಾಗಿಣಿ ಅಂತ ಅನ್ಕೊಂಡಿದ್ದಾರೆ. ಇವ್ರು ಮಾತ್ರ ಅಲ್ಲ, ನಾನು ಸಹ ನೀನೇ ನಾಗಿಣಿ ಅಂತ ಹೇಳ್ತಾ ಇದ್ದೀನಿ. ಸುಳ್ಳು, ನನ್ನ ನಾಗಿಣಿ ಅಲ್ಲ. ಸುಳ್ಳನ್ನ ಸತ್ಯ ಅಂದ್ಬಿಟ್ರೆ ಅದು ಸತ್ಯ ಆಗೋದಿಲ್ಲ. ನೀನು ಅರ್ಜುನ್ ರೂಪದಲ್ಲಿ ಬಂದ್ರೆ ನಾವೆಲ್ಲ ಮೋಸ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ? ಬಾಬಾ, ಇವಳ ಹತ್ರ ಏನು ಮಾತು? ಇವಳನ್ನು ಬಂಧಿಸ್ಬೇಕು. ಎಲ್ಲಿ ಹೋದ್ಲು? ಎಲ್ಲಿ ಹೋಗ್ತಾಳೆ? ಈ ಊರು ಬಿಟ್ಟು ಹೋಗೋದು ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ. ನೋಡಿ, ರುದ್ರ, ನೀನ್ ಎಲ್ಲಿ ಅಂತ ಹುಡುಕೋದು ನಾನು? ಇಲ್ಲೇ ಇಲ್ಲದೆ ಇನ್ನೆಲ್ಲಿಗೆ ಹೋಗಲಿ ಶಾಸ್ತ್ರಿಗಳೇ? ಇಷ್ಟಕ್ಕೂ ನನ್ನನ್ನು ಯಾಕೆ ಹುಡುಕ್ತಾ ಇದ್ದೀರಾ? ನಿನಗೆ ಒಂದು ಮಾತು ಹೇಳಬೇಕಾಗಿತ್ತು, ಅದಕ್ಕೆ. ಒಂದು ಮಾತಾ? ಏನದು? ಹೊರಗಡೆ ನಾಗಿಣಿ ನಿನಗಾಗಿ ಹೊಂಚಾಕಿ ಕಾಯ್ತಾ ಇದ್ದಾಳೆ. ನನಗೋಸ್ಕರ ಹೊಂಚಾಕಿ ಕಾಯ್ತಾ ಇದ್ದಾಳ? ಯಾಕೆ? ನಿನ್ನ ಅಂತ್ಯ ಕಾಣಿಸೋಕೆ.